ಸುಧಾಕರ್ ಅವರ ಅನಾರೋಗ್ಯ ವಿಚಾರದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿವಾದದ ಮಾತನಾಡನ ಆಡಿರುವಂತದ್ದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಚ್.ಡಿ.ಕೆ ವಿರುದ್ಧ ಪುತ್ರ ಸುಹಾನ್ ಸುಧಾಕರ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಡಿ ಸುಧಾಕರ್ ಅವರು ಅನಾರೋಗ್ಯವಾಗಿದ್ದಾರೆ, ಆಸ್ಪತ್ರೆಯಲ್ಲಿ ಇದ್ದಾರೆ. ಈ ಒಂದು ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ವಿರುದ್ಧ ಈಗ ಸುಹಾನ್ ಸುಧಾಕರ್ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ತಂದೆಗೆ ಲಂಗ್ಸ್ ಇನ್ಫೆಕ್ಷನ್ ಆಗಿ ಚಿಕಿತ್ಸೆಯನ್ನ ಪಡ್ಕೋತಾ ಇದ್ದಾರೆ. ಕೇಂದ್ರದ ತಂದೆ ಅನಾರೋಗ್ಯ ಇಟ್ಕೊಂಡು ರಾಜಕೀಯ ಮಾಡಿದ್ದಾರೆ. ರಾಜಕೀಯ ಜಿದ್ದಾಜಿದ್ದಿಗೆ ತಂದೆ ಅನಾರೋಗ್ಯವನ್ನ ಬಳಸ್ಕೊಳ್ಬಾರದು ಅಂತ ಹೇಳ್ತಾ ಇರುವಂತದ್ದು. ಹೆಬ್ಬೆಟ್ಟು ಹೇಳಿಕೆ ನಮ್ಮ ಕುಟುಂಬಕ್ಕೆ ನೋವು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಸಚಿವರು ಶಾಸಕರು ಆಸ್ಪತ್ರೆಗೆ ಬಂದು ಹೋಗಿದ್ದಾರೆ. ಇನ್ನು ನಮ್ಮ ತಂದೆ ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಬರ್ತಾರೆ. ಆದ್ರೆ ಇವರು ಕೊಟ್ಟಂತ ಹೇಳಿಕೆ ತುಂಬಾ ಬೇಜಾರಾಗಿದೆ. ಎಚ್.ಡಿ.ಕೆ ಹೇಳಿಕೆನ ಖಂಡಿಸಿ ವಿಡಿಯೋ ಶೇರ್ ಮಾಡಿರುವಂತದ್ದು ಪುತ್ರ. ಡಿ ಸುಧಾಕರ್ ಅವರ ಅನಾರೋಗ್ಯದ ವಿಚಾರವಾಗಿ ಮಾತನಾಡುವಾಗ ಅವರು ಹೇಳಿದಂತ ಒಂದು ಹೇಳಿಕೆಗೆ ಈಗ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ನಮಸ್ಕಾರ, ನಾನು ಸುಹಾಸ್ ಸುಧಾಕರ್, ಡಿ ಸುಧಾಕರ್, ಪ್ಲಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಮಿನಿಸ್ಟರ್ ಅವ್ರ ಮಗ. ಮಾರ್ಚ್ 26ನೇ ತಾರೀಕು ನಮ್ಮ ತಂದೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. 3 ಡೇಸ್ ಲೇಟರ್ ಅವ್ರಿಗೆ ಲಂಗ್ ಇನ್ಫೆಕ್ಷನ್ ಆಗಿ ಟ್ರೀಟ್ಮೆಂಟ್ಗೆ ಒಳಗಾಗ್ತಾರೆ. 22 ಡೇಸ್ ಅಲ್ಲೇ ಟ್ರೀಟ್ಮೆಂಟ್ ಪಡೆದು ಬೆಟರ್ ಟ್ರೀಟ್ಮೆಂಟ್ಗೆ ನಾವು ಕಿಮ್ಸ್ಗೆ ಶಿಫ್ಟ್ ಮಾಡ್ತೀವಿ. ಈಗ ನಮ್ಮ ತಂದೆ ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಿದ್ದಾರೆ. ಆದರೆ ಮೊನ್ನೆ ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವರು ನಮ್ಮ ತಂದೆ ಅನಾರೋಗ್ಯವನ್ನು ಇಟ್ಕೊಂಡು ಅವರ ರಾಜಕೀಯ ಉದ್ದೇಶಕ್ಕಾಗಿ ಬಳಸ್ಕೊಂಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯಾರ್ದೋ ರಾಜಕೀಯ ಜಿದ್ದಾಜಿದ್ದಿಗಾಗಿ ನಮ್ಮ ತಂದೆಯ ಅನಾರೋಗ್ಯವನ್ನು ಹೆಬ್ಬೆಟ್ಟು ವಿಚಾರಕ್ಕೆ ಯೂಸ್ ಮಾಡಿರೋದು ನಮ್ಮ ಕುಟುಂಬಕ್ಕೆ ನೋವು ಮಾಡಿದೆ. ಈಗಾಗಲೇ ನಮ್ಮ ತಂದೆ ಆರೋಗ್ಯ ಬಗ್ಗೆ CM ಸಾಹೇಬರು, DCM ಸಾಹೇಬರು, ಅನೇಕ ಮಂತ್ರಿಗಳು ಮತ್ತು ಶಾಸಕರು ಆಸ್ಪತ್ರೆಗೆ ಬಂದೋಗಿದ್ದಾರೆ ಮತ್ತು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲೂ ಇದ್ದಾರೆ. ನಮ್ಮ ತಂದೆಯವರು ಆದಷ್ಟು ಬೇಗ ಗುಣಮುಖರಾಗಿ ಬರ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ. ನಮಸ್ಕಾರ, ನಾನು ಸುಹಾಸ್ ಸುಧಾಕರ್, ಡಿ ಸುಧಾಕರ್, ಪ್ಲಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಮಿನಿಸ್ಟರ್ ಅವ್ರ ಮಗ. ಮಾರ್ಚ್ 26ನೇ ತಾರೀಕು ನಮ್ಮ ತಂದೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. 3 ಡೇಸ್ ಲೇಟರ್ ಅವ್ರಿಗೆ ಲಂಗ್ ಇನ್ಫೆಕ್ಷನ್ ಆಗಿ ಟ್ರೀಟ್ಮೆಂಟ್ಗೆ ಒಳಗಾಗ್ತಾರೆ. 22 ಡೇಸ್ ಅಲ್ಲೇ ಟ್ರೀಟ್ಮೆಂಟ್ ಪಡೆದು ಬೆಟರ್ ಟ್ರೀಟ್ಮೆಂಟ್ಗೆ ನಾವು ಕಿಮ್ಸ್ಗೆ ಶಿಫ್ಟ್ ಮಾಡ್ತೀವಿ. ಈಗ ನಮ್ಮ ತಂದೆ ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಿದ್ದಾರೆ. ಆದರೆ ಮೊನ್ನೆ ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವರು ನಮ್ಮ ತಂದೆ ಅನಾರೋಗ್ಯವನ್ನು ಇಟ್ಕೊಂಡು ಅವರ ರಾಜಕೀಯ ಉದ್ದೇಶಕ್ಕಾಗಿ ಬಳಸ್ಕೊಂಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯಾರ್ದೋ ರಾಜಕೀಯ ಜಿದ್ದಾಜಿದ್ದಿಗಾಗಿ ನಮ್ಮ ತಂದೆಯ ಅನಾರೋಗ್ಯವನ್ನು ಹೆಬ್ಬೆಟ್ಟು ವಿಚಾರಕ್ಕೆ ಯೂಸ್ ಮಾಡಿರೋದು ನಮ್ಮ ಕುಟುಂಬಕ್ಕೆ ನೋವು ಮಾಡಿದೆ. ಈಗಾಗಲೇ ನಮ್ಮ ತಂದೆ ಆರೋಗ್ಯ ಬಗ್ಗೆ CM ಸಾಹೇಬರು, DCM ಸಾಹೇಬರು, ಅನೇಕ ಮಂತ್ರಿಗಳು. ಇದು ಸುಹಾನ್ ಸುಧಾಕರ್ ಅವರು ತಮ್ಮ ನೋವನ್ನ ಹೇಳ್ಕೊತಾ ಇರುವಂತದ್ದು. ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಡಿ ಸುಧಾಕರ್ ಅವರ ವಿಚಾರವಾಗಿ ಮಾತನಾಡ್ತಾ ಹೇಳಿದಂತ ಒಂದು ಹೇಳಿಕೆಗೆ ಬೇಸರ ತಂದಿದೆ. ನಾಯಕರುಗಳೆಲ್ಲ ಬಂದು ಆರೋಗ್ಯವನ್ನ ವಿಚಾರಿಸಿಕೊಂಡು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತಮ್ಮ ಒಂದು ರಾಜಕೀಯ ತಿಕ್ಕಾಟಕ್ಕೆ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಹೆಬ್ಬೆಟ್ಟು ಅಂತ ಬಳಸ್ಕೊಂಡು ಮಾತನಾಡಿರುವಂತದ್ದು ಇದು ತುಂಬಾ ನೋವನ್ನ ತಂದಿದೆ ಅಂತ ಹೇಳ್ಕೊತಾ ಇರುವಂತದ್ದು. ಸುಹಾನ್ ಸುಧಾಕರ್, ಡಿ ಸುಧಾಕರ್ ಅವರ ಪುತ್ರ. CM ಬಂದಿದ್ರು, DCM ಬಂದಿದ್ರು, ನಾಯಕರುಗಳೆಲ್ಲ ಬಂದು ಆರೋಗ್ಯ ವಿಚಾರಿಸ್ಕೊಂಡು ಹೋಗಿದ್ದಾರೆ. ಈಗಷ್ಟೇ ಚೇತರಿಸ್ಕೊಳ್ತಾ ಇದ್ದಾರೆ ನಮ್ಮ ತಂದೆ. ಇಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ರಾಜಕೀಯವನ್ನ ಬಳಸ್ಕೊಂಡು ಮಾತನಾಡುವಂಥದ್ದು ಸರಿಯಲ್ಲ ಅಂತ ಹೇಳ್ತಾ ಇರುವಂತದ್ದು.